ಸುವರ್ಣ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಯಬೇಕು. ಶಾಸಕ ಸಚಿವರು ಈ ಭಾಗದ ಸಮಸ್ಯೆಯ ಬಗ್ಗೆ ಒಕ್ಕೊರಲಿನಿಂದ ಧ್ವನಿ ಎತ್ತಬೇಕು ಎಂದು ಸಿಂಗ್ಲಿ ಬಸ್ಸಿಯ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸರ್, ಉತ್ತರ ಕರ್ನಾಟಕದಾಗ ವರ್ಷಕ್ಕೊಂದ್ಸಲ ನಮ್ಗೆ ಸಿಗ್ತಕ್ಕಂಥ ಈ ಅಧಿವೇಶನದಲ್ಲಿ ನಡೆಸಬೇಕಾದಂಥ ರಾಜಕಾರಣಿಗಳು, ಒಂದು BJP ಆಗಿರಲಿ, ಒಂದು JDS ಆಗಿರಲಿ, ಒಂದು ಕಾಂಗ್ರೆಸ್ ಆಗಿರಲಿ, ಇವರು ಒಂದು ಈ ಉತ್ತರ ಕರ್ನಾಟಕಕ್ಕೆ ಇವರಿಂದ ಯಾವುದು ಅನುದಾನ ಸಿಗ್ತಾ ಇಲ್ಲ. ಎಷ್ಟೋ ವರ್ಷದಿಂದ ನಾನು ನೋಡ್ಕೊಂತ ಬಂದಿದ್ದೀನಿ. ಈ ಒಂದು ಸುವರ್ಣಸೌಧ ತಮ್ಮ ಒಂದು ಕಾಟಾಚಾರಕ್ಕೆ ಇದು ಒಂದು ಸುವರ್ಣಸೌಧ ಮಾಡಿಕೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಈ ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಆಗಿರಲಿ, ಮಹದಾಯಿ ಹೋರಾಟದ ಒಂದು ಸಮಸ್ಯೆ ಆಗಿರಲಿ, ಮತ್ತು ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರಲಿ, ಆ ರೈತರ ಒಂದು ಹೊಲಕ್ಕೆ ಒಂದು ದಾರಿ ತೋರಿಸಂತ ವ್ಯವಸ್ಥೆ ಆಗಿರಲಿ, ಇವು ಯಾವ ನಡೀತಾ ಇಲ್ಲ. ಇವತ್ತು ಪ್ರತಿಯೊಬ್ಬರು ಉತ್ತರ ಕರ್ನಾಟಕದಾಗ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಸುವರ್ಣಸೌಧಕ್ಕೆ ಬಂದೈತಿ ಅಂದ ಬಳಿಕ 10 ದಿನ ಅಧಿವೇಶನದಲ್ಲಿ ಇವ್ರು ಕೊಡ್ತಕ್ಕಂಥ ಈ ಉತ್ತರ ಕರ್ನಾಟಕ ಜನಸಾಮಾನ್ಯರಿಗಾಗಿರ್ಲಿ ಅನುದಾನಗಳು ಯಾವ ರೀತಿ ಕೊಡಬೇಕು, ಯಾವ ರೀತಿ ಬಿಡಬೇಕು ಅನ್ನೋದನ್ನ ಮರೆತು ಇವ್ರ ಒಂದೊಂದು ಅಪರಾಧಗಳನ್ನ ಮೈ ಮೇಲೆ ಹಾಕೊಂಡು ಅವ್ರ ಅಪರಾಧಗಳ ಬಗ್ಗೆ ಚರ್ಚೆ ಮಾಡಕ್ ಬರ್ತಾರ ಹೊರತು ಇಲ್ಲಿ ಸಮಸ್ಯೆ ಬಗ್ಗೆ ಹರ್ಸಕ ಈ 10 ದಿನದ ಅಧಿವೇಶನ ಇವರು ಯಾವುದು ಉತ್ತರ ಕರ್ನಾಟಕ ಕೊಡಕ್ ಆಗೋದಿಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡ ಈ ಸಿಗ್ಲಿ ಬಸ್ 10 ದಿನಾನು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ಎಲ್ಲ ಸಮಾಧಾನದಿಂದನ ಇಲ್ಲಿ ಬಂದಂತ ಎಲ್ಲ ಬೇಡಿಕೆದಾರರಿಗೂ ಆ ಒಂದು ಯಾವ್ಯಾವ ವ್ಯವಸ್ಥೆ ಒದಗಿಸಿ ಕೊಡ್ತಾರ ಅನ್ನೋದನ್ನ ನಾನು ನೋಡ್ತಾ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ಮಾಡ್ಬೇಕಂತ ಇದ್ದೀನಿ. ರೈತರ ಸಮಸ್ಯೆಗೆ ಒತ್ತು ಕೊಡಬೇಕು, ಪೊಲೀಸ್ ವ್ಯವಸ್ಥೆನ ಜಾಸ್ತಿ ಮಾಡಬೇಕು, ಕಾನೂನು ವ್ಯವಸ್ಥೆ 6 ತಿಂಗಳಿಗೆ ತೀರ್ಪು ಕೊಡಂತ ವ್ಯವಸ್ಥೆ ಆಗ್ಬೇಕು. ರಾಜ್ಯ ಸರ್ಕಾರ 5 ಲಕ್ಷ 2 ಲಕ್ಷ ಇಟ್ಟು ಕೈ ತೊಳ್ಕೊಂತ ಸರ್ಕಾರ ನಿಲ್ಬೇಕು. ದಾನದೊಳಗೆ ಶ್ರೇಷ್ಠವಾದ ದಾನ ಸಮಾಧಾನದಿಂದ ಪ್ರತಿಯೊಂದು 600 ಕೋಟಿ ಕನ್ನಡಿಗರಿಗೆ ನ್ಯಾಯವಾದಂತ ನ್ಯಾಯ ದೊರಕಿಸಿ ಕೊಡ್ಬೇಕಾದಂತ ಇವತ್ತಿನ ಸರ್ಕಾರಕ್ಕೆ ಕೈ ಮುಗಿದು ಬೇಡ್ಕೊಂತೀನಿ. ವಿರೋಧ ಪಕ್ಷದವರು ಅವರು ಹೋರಾಟ ಮಾಡಬೇಕು. ಈ ರಾಜ್ಯ ಸರ್ಕಾರದ ಯಾವ್ಯಾವ ಬೇಡಿಕೆಗಳು ಸ್ಪಂದಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಆ ಒಂದು ಮೂಢ ಹಗರಣ, ಇದು ಒಂದು ವಾಲ್ಮೀಕಿ ಹಗರಣ, ಆ ಹಗರಣಗಳು ತಮ್ಮಂದು ಇಲ್ಲಿ ಇಟ್ಕೊಳ್ಳೋದಕ್ಕಿಂತ ನೀವು ಅವ್ರ ಮೇಲೆ ದೂರ್ ಕೊಡ್ರಿ, ಅವ್ರು ನಿಮ್ಮ ಮೇಲೆ ದೂರ್ ಕೊಡ್ತಾರ. ಕೋರ್ಟ್ ನೋಡ್ಕೊಂತೈತಿ. ಇದು ಒಂದು ಸುವರ್ಣಸೌಧದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪರ್ಶನೆ ಮಾಡಬೇಕು, ಅವರ ಕಷ್ಟ ಸುಖಗಳಿಗೆ ದಾರಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನೀವು ಬಳ್ಳಾರಿ ದರ್ಶನ್ ಜೈಲ್ನಾಗಿದ್ದಾಗ ಅವ್ರು ಬಿಡ್ಸಾಕಂತ ಜೈಲಿಗೆ ಹೋಗಿದ್ರಿ ನೀವು? ಹೌದು ಸರ್. ಸಿದ್ದರಾಮಯ್ಯ ಅವ್ರು ಮೂಢ ಹಗರಣದೊಳಗೆ ಸಿಕ್ಕಾಕೊಂಡಾರ. ಅವ್ರಿಗೇನ್ರಿ ನೀವು ಹೋಗಿದ್ದೀವಿ ವಾದ ಮಾಡ್ತೀರಿ ಕರೆದ್ರ? ನೋಡ್ರಿ, ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಕ್ಕಿಂತ ಅದು ಒಂದು ಪ್ರಕರಣ ಕಾನೂನಿನಲ್ಲಿ ಐತಿ. ಈಗ ನಾನು ಕಳ್ತನ ಮಾಡಿ ಸಿಕ್ಕಿರ್ತೇನೆ, ಸಿಕ್ಕಡ್ಲೆ ನನ್ನ ಪೊಲೀಸ್ನವ್ರು ಅವ್ರು ಕೊಟ್ಬಿಡ್ತಾರೆ, ಅವ್ರ ಕೇಸ್ ಹಾಕಿ ಹೋಗ್ಬಿಡ್ತಾರ, ಅವನ್ನೆಲ್ಲ ಮುಚ್ಚಿಡ್ತಾರೆ. ಈಗ ಮೂಢ ಹಗರಣದ ಕೇಳಿದ್ರಿ, ದರ್ಶನದ ಕೇಳಿದ್ರಿ, ನ್ಯಾಯ ಕೊಲೆ ಪ್ರಕರಣದ ಬಗ್ಗೆ ಯಾಕೆ ಕೇಳಂಗಿಲ್ಲ? ಮತ್ತ ಈ ಮಂಗಳೂರಿನಲ್ಲಿ ಆಗೈತಲ್ಲ, ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಯಾಕೆ ಕೇಳಂಗಿಲ್ಲ? ಆಮೇಲೆ ಈ 376 377 ಹಿಂದೂ ಹೊಡೆದಾರ, ಮುಂದೂ ಹೊಡೆದಾರ, ದೇವೇಗೌಡರ ಕುಟುಂಬದವ್ರು ಮಕ್ಕಳು ಮೊಮ್ಮಕ್ಕಳು, ಅದನ್ನ ಯಾಕೆ ತನಿಖೆಗೆ ಒತ್ತು ಕೊಡ್ತಾ ಇಲ್ಲ? ಅದೇ ತರನ ಶಿವಮೂರ್ತಿ ಸ್ವಾಮಿ ಅತ್ಯಾಚಾರಿ ಪೊಸ್ಕಾಡಿಯಲ್ಲಿ ಕೇಸ್ ಹಾಕಿಸ್ಕೊಂಡಂತ ಅಂತವನ ಮೇಲೆ ಯಾಕೆ ಆಕ್ಷನ್ ತಗೊಳಗಿಲ್ಲ? ಬರೀ ದರ್ಶನ್ ಸಿದ್ದರಾಮಯ್ಯ ಅಂದ್ರ ಆಗೋದಿಲ್ಲ. ಪ್ರತಿಯೊಂದು ಕಾನೂನು ಎಚ್ಚೆತ್ತುಕೊಂಡು ಅವ್ರವ್ರ ಕಷ್ಟ ಸುಖಕ್ಕೆ ಒಂದು ತೀರ್ಪು ಕೊಡ್ಬೇಕು ಅನ್ನೋದು ನನ್ನ ಆಸೆ. ಅದು ಕೋರ್ಟ್ ನಲ್ಲಿ ಕೇಳ್ಬೇಕು. ಇಂಥ ಸಂವಿಧಾನದ ವಿಧಾನಸೌಧದೊಳಗಡೆ ಇಂಥ ಚರ್ಚೆ ಆಗ್ಬಾರ್ದು. ಅವ್ರ ಲಾಯರ್ ಇದಾರ, ಅವ್ರಿಗೆ ಗೊತ್ತಿದ್ದಕ್ಕೆ ನಾ ಫೈಟ್ ಆಡ್ತೀನಿ ಅಂತಾರ. ಯಾಕಂದ್ರೆ ಎಷ್ಟೋ ಜಡ್ಜ್ಗಳು ತಪ್ಪು ಮಾಡಿದ್ರು, ಅವ್ರ ಕೆಳಗಡೆ ಇರ್ತಕ್ಕಂಥ ಲಾಯರ್ ಕೈಯಲ್ಲಿ ಕೇಸ್ ಕೊಟ್ಟು ಹೊರಗಡೆ ಬಿಡುಗಡೆ ಆದಂತ ವ್ಯವಸ್ಥೆ ಐತಿ. ಆದ್ರೆ ಈ ಸಿಗ್ಲಿ ಬಸ್ ಹಂಗಲ್ಲ. 200 ಕೇಸನ್ನು 262 ಕೇಸನ್ನು ನಾನೇ ಆರ್ಗ್ಯುಮೆಂಟ್ ಮಾಡಿ ನಾನೇ ತೀರ್ಪು ಪಡ್ಕೊಂಡು ಬಂದಂತ ಬಸ್ ಇದ್ದೀನಿ. ಅವ್ರವ್ರ ಕೇಸ್ ಅವ್ರ ಆರ್ಗ್ಯುಮೆಂಟ್ ಮಾಡ್ಬೋದು. ಯಾಕಂದ್ರೆ 100ಕ್ಕೆ 75ರಷ್ಟು ಕಾನೂನಿನ ಜ್ಞಾನ ಇಲ್ಲ. ಆ ಜ್ಞಾನ ಪ್ರತಿಯೊಬ್ಬರಲ್ಲಿ ಇದ್ರೆ ತಮ್ಮ ಆರ್ಗ್ಯುಮೆಂಟ್ ತಾವ ಮಾಡಿ ತಮ್ಮ ಸಮಸ್ಯೆಗಳಿಗೆ ತಾವ ಪರಿಹಾರ ತಗೋಬಹುದು. ಅದಕ್ಕೋಸ್ಕರ ಆ ವ್ಯವಸ್ಥೆ ಇಲ್ಲದ ಕಾರಣ ಇವತ್ತೆಲ್ಲರೂ ಕಳ್ಕೊಂತ ಇದಾರ. ಹೌದಾ? ಮಾಡ್ಬೇಕಂದ್ರೆ ನನಗೆ ಬೆಂಬಲ ಇಲ್ಲಲ್ಲ. ನಾನು ಒಂಟಿ ಸಲಹೆ ಇದ್ದಂಗಪ್ಪ. ನಾ ತಿಳಿಸ್ತೇನ್ರಿ. ನಾನು ಈ ಪ್ರತಿಯೊಂದು ವ್ಯವಸ್ಥೆಗೂ ನಾನು ಬಹಿರಂಗವಾಗಿ ಚರ್ಚೆ ಮಾತಾಡ್ತೀನಿ, ಭಯ ಪಡಂಗಿಲ್ಲ. ನನ್ನ ಕೈಯಾಗ ಆರ್ಗ್ಯುಮೆಂಟ್ ಇದ್ದಾಗ ನಾ ಯಾರಿಗೆ ಭಯ ಪಡ್ಲಿ? ನಾ ತಪ್ಪು ಮಾಡಿದ್ರೆ ಅವಾಗ ಭಯ ಪಡ್ತಿದ್ದೆ, ಪೊಲೀಸ್ನವ್ರು ಫೋಟೋ ಇಟ್ಕೊಂಡು ಹುಡುಕ್ತಿದ್ರು. ಈಗ ನಾನು ಬ್ಯಾಂಕ್ ಮುಂದ್ಗಡೆ ಮಕ್ಕೊಂಡ್ರು ಬಸ್ಸನ್ನ ನೀನ ಕಾಯ್ತಿ ಬಿಡ್ಲಿ, ನೀನ ಉತ್ತರ ಕೊಡ್ತಿ ಅಂತ ಹೋಗ್ಬಿಡ್ತಾರ. ಹಿಂಗ ನನ್ನ ಹಂಗೆನ ಎಲ್ಲರೂ ಪರಿವರ್ತನೆ ಆಗ್ಬೇಕಂದ್ರೆ ಈ ಕಾನೂನಿನ ಜ್ಞಾನ ಅವಶ್ಯಕತೆ ಇದೆ.
ಎಲ್ಲ ಸಮಸ್ಯೆಕ್ಕೂ ಪೊಲೀಸರ ಹೊಣೆಗಾರ ಆಗಂಗಿಲ್ಲ, ಎಲ್ಲ ಸಮಸ್ಯೆಕ್ಕೂ ಲಾಯರ ಹೊಣೆಗಾರ ಆಗಲ್ಲ. ನಿಮ್ಮ ಆರ್ಗ್ಯುಮೆಂಟ್ ನೀವೇ ಕಲ್ಕೊಂಡ್ರೆ ಅವ್ರಿಗೂ ಸಮಸ್ಯೆ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಆಸೆ. ಈ ಉತ್ತರ ಕರ್ನಾಟಕ ಬಂದಿರಿ ಇವತ್ತು ಈ ಭಾಗಕ್ಕೆ ಸಕ್ಕರೆ ನಾಡು, ಇಲ್ಲಿ ಕಾರ್ಖಾನೆಯವರು ಸಿಕ್ಕಾಪಟ್ಟೆ ರೈತರಿಗೆ ಮೋಸ ಮಾಡ್ತಾರೆ, ಮಾರೋಪ ಕೇಳಿ ಬರ್ತದೆ. ಕಬ್ಬು ಬೆಳೆಗಾರ ಪರವಾಗಿ ನಿಂದಿರ್ತೀರಾ? ಯಾವ ರೀತಿ ಒಂದು ಹೋರಾಟ ಮಾಡ್ತೀರಾ? ನೋಡ್ರಿ, ನಾನು 1988ರಿಂದ ಈ ಇಂಡಲ್ಗಾ ಜೈಲಲ್ಲಿ ಕಾಲ ಕಳೆದವನ. ಬೆಳಗಾಂ ಜಿಲ್ಲಾ 48 ಲಕ್ಷ ಜನಸಂಖ್ಯೆ ಉಳ್ಳಂತ ಇವತ್ತು 11-12 ತಾಲೂಕಿನಲ್ಲಿ 511 ಕ್ರಿಮಿನಲ್, 158 ಸಿವಿಲ್. ಈ ಪ್ರಕರಣದಲ್ಲಿ ಇಂಡಲ್ಗಾ ಜೈಲಿನಲ್ಲಿ ಬಂದಾಗ ಅವ್ರ ಸಮಸ್ಯೆಗಳಿಗೆ ನಾನೆಲ್ಲ ಸ್ಪಂದಿಸಿದ್ದೀನಿ. ಪ್ರತಿಯೊಂದು ತಾಲೂಕುಗಳನ್ನು ಸರ್ವೆ ಮಾಡಿದ್ದೀನಿ. ಈ ಬೆಳಗಾಂ ಜಿಲ್ಲಾ ಬೆಳವಡಿ ಮಲ್ಲಮ್ಮ, ಕಿತ್ತೂರಾಣಿ ಚೆನ್ನಮ್ಮ, ಮತ್ತು ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಸೊಗಲ ಸೋಮನಾಥ ಎಲ್ಲನೂ ನಾನು ಈ ಸರ್ವೆ ಮಾಡಿದ್ದೀನಿ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇವತ್ತು ಸುವರ್ಣಸೌಧ ಇದೆ, 48 ಲಕ್ಷ ಜನಸಂಖ್ಯೆ ಉಳ್ಳವರದಾರ. ಇಲ್ಲಿ ಸಮಸ್ಯೆಗೆ ಇಂಥ ಒಂದು ಸ್ಥಾನದಲ್ಲಿ ಬಂದು ಇಂಥ ಒಂದು ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಂತ ವ್ಯವಸ್ಥೆ ಆದ್ರೆ ಈ ಬೆಳಗಾಂಕ್ಕೂ ಒಂದು ಇತಿಹಾಸ ಸಿಗುತ್ತೆ. ಸುಮ್ಮನೆ ಇಲ್ಲ ಅಂದ್ರ ಇದು ಒಂದು ರೋಡ್ನಾಗ ಹೋಗೋ ಮುಂದೆ ವರ್ಷಕ್ಕೊಂದ್ಸಲ ಬಾಗಿಲ ತೆಗಿತಾರಲ್ಲ ದೇವಸ್ಥಾನಕ್ಕೆ, ಹಂಗ ಇದನ್ನ ತೆಗಿಬಾರ್ದು. ಪ್ರತಿ ಒಂದು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಇದನ್ನು ಒಂದು ಕಲಾಪ ಚಾಲ್ತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಮುಂದೆ ಇದು ದೊಡ್ಡದು ಇತಿಹಾಸ ಕೊಡ್ತೈತಿ ಉತ್ತರ ಕರ್ನಾಟಕಕ್ಕೆ. ಸರ್ಕಾರ ಉತ್ತರ ಕರ್ನಾಟಕವನ್ನ ಸಂಪೂರ್ಣ ಮರ್ತಿದೆ. ಮೂಡ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ರಾಜ್ಯದ ಅಭಿವೃದ್ಧಿಯನ್ನೇ ಮರ್ತಿದ್ದಾರೆ. ಸಾರ್ವಜನಿಕರ ಸಮಸ್ಯೆಯ ಬಗ್ಗೆ ಹೋರಾಟ ನಡೆಸುವಾಗ ನಾನು ಸ್ವತಃ ಮುಂದೆ ನಿಂತು ಹೋರಾಟ ನಡೆಸುವೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.